ಜಗತ್ತಿನಲ್ಲಿ ನಾವು ಅತಿ ದೊಡ್ಡ ಯುದ್ಧವನ್ನ ಬೇರೆಯವ್ರ ಜೊತೆಗಲ್ಲ, ನಮ್ಮ ಜೊತೆಗೆ ಇರುವಂತಹ ಶತ್ರುಗಳ ಜೊತೆಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಇದನ್ನ ನಾನು ಇವತ್ತು ಯಾಕೆ ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮೊಳಗೆ ಇರುವಂತಹ ಪರ್ಸನಾಲಿಟಿ ನಂಬರ್ ಹಾಗೆ ಡೆಸ್ಟಿನಿ ನಂಬರ್ ಎರಡೂ ಸಂಖ್ಯೆಗಳು ನಮಗೆ ಶತ್ರುಗಳಾಗಿದ್ರೆ ನಮ್ಮ ಜೀವನ ಎಷ್ಟು ಕಷ್ಟ ಆಗತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಇರಿ ಆಸ್ಟ್ರಾಲಜಿಯಲ್ಲಿ ನನಗೆಲ್ಲ ಗೊತ್ತಿದೆ, ನಾನು ಯಾಕೆ ನ್ಯೂಮರಾಲಜಿಯಿಂದ ನೋಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಒಂದು ಸಿಂಪಲ್ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ, ಆಸ್ಟ್ರಾಲಜಿ ನಮಗೆ ನಮ್ಮೊಳಗಿರುವಂತಹ ರೋಗವನ್ನ ಡಯಾಗ್ನೋಸಿಸ್ ಮಾಡಿ ನಮಗೆ ಸೊಲ್ಯೂಷನ್ ಕೊಟ್ರೆ, ಮೆಡಿಸಿನ್ಸ್ ಕೊಟ್ರೆ, ನ್ಯೂಮರಾಲಜಿ ನಮಗೆ ಕ್ವಿಕ್ ರೆಮಿಡೀಸ್, ಕ್ವಿಕ್ ಸೊಲ್ಯೂಷನ್ಸ್, ಕ್ವಿಕ್ ಮೆಡಿಸಿನ್ಸ್ ನ ಕೊಡುತ್ತೆ. ಹಾಗಾಗಿ ಈ ನ್ಯೂಮರಾಲಜಿಯಲ್ಲಿ ಬರುವಂತಹ ಒಬ್ಬ ವ್ಯಕ್ತಿಯ ಪರ್ಸನಾಲಿಟಿ ನಂಬರ್ ಹಾಗೆ ಡೆಸ್ಟಿನಿ ನಂಬರ್ ಅವರ ಜೀವನದ ಬಗ್ಗೆ, ಅವರ ಕೆರಿಯರ್ ಬಗ್ಗೆ, ಅವರ ಸಂಬಂಧಗಳ ಬಗ್ಗೆ, ಅವರ ಜೀವನದಲ್ಲಿ ಬರುವಂತಹ ನೋವುಗಳ ಬಗ್ಗೆ ಎಲ್ಲ ಏನ್ ಹೇಳುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ನಿಮ್ಮ ಪರ್ಸನಾಲಿಟಿ ನಂಬರ್ ಹಾಗೆ ಡೆಸ್ಟಿನಿ ನಂಬರ್ ನಿಮಗೆ ಗೊತ್ತಿಲ್ವಾ? ಹಾಗಾದ್ರೆ ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಪ್ರತಿಯೊಬ್ಬರು ಕ್ಯಾಲ್ಕುಲೇಟ್ ಮಾಡಿ ಅದನ್ನ ತೆಗೆದಿಟ್ಕೊಳ್ಳಿ. ಇದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ವಿರಾಟ್ ಕೊಹ್ಲಿ ಅವರ ಡೇಟ್ ಆಫ್ ಬರ್ತ್ ತಗೊಳ್ಳೋಣ. ಅವರು ಹುಟ್ಟಿದ್ದು 5 ನವೆಂಬರ್ 1988. ಅವರ ಡೇಟ್ ಆಫ್ ಬರ್ತ್ ಡೇಟ್ ಅಷ್ಟೇ ಅಂದ್ರೆ 5 ಅವರ ಪರ್ಸನಾಲಿಟಿ ನಂಬರ್ ಆಗುತ್ತೆ. ಡೆಸ್ಟಿನಿ ನಂಬರ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇರುವಂತಹ ಎಲ್ಲ ನಂಬರ್ಸ್ ಅನ್ನ ನಾವು ಕೂಡಬೇಕು, ಆಡ್ ಮಾಡಬೇಕು. ನವೆಂಬರ್ ಅಂದ್ರೆ 11th ಮಂತ್ ಆಗುತ್ತೆ. ಸೊ 5 + 1 + 1 + 1 + 9 + 8 + 8 ಇದೆಲ್ಲ ಟೋಟಲ್ ಮಾಡಿದ್ರೆ ನಮಗೆ 33 ಬರುತ್ತೆ. ಈ ಎರಡೂ ನಂಬರನ್ನ ನಾವು ಒಂದೇ ನಂಬರ್ಗೆ ತರಬೇಕು. 3 + 3 ಬಂದ್ಬಿಟ್ಟು 6. ಇವರ ಡೆಸ್ಟಿನಿ ನಂಬರ್ ಬಂದು 6. ನಿಮ್ಮ ಪರ್ಸನಾಲಿಟಿ ನಂಬರ್, ಡೆಸ್ಟಿನಿ ನಂಬರ್ ಎರಡೂ ಏನಾದರೂ ಫ್ರೆಂಡ್ಸ್ ಆಗಿದ್ರೆ ನಿಮ್ಮ ಜೀವನ ಹೈವೇಲಿ ಗಾಡಿ ಓಡಿಸೋ ತರ ಸ್ಮೂತ್ ಆಗಿ ಹೋಗ್ತಾ ಇರತ್ತೆ. ಅದೇ ಎರಡೂ ಏನಾದರೂ ಎನಿಮೀಸ್ ಆಗ್ಬಿಟ್ಟಿದ್ರೆ ಹಳ್ಳ ಕೊಳ್ಳೋ ಇರೋ ಸಂತೆಯಲ್ಲಿ ಗಾಡಿ ಓಡಿಸೋ ಅಷ್ಟು ಜೀವನ ಬೇಜಾರಾಗಿ ಹೋಗ್ಬಿಟ್ಟಿರತ್ತೆ. ಸೊ ನಿಮ್ಮ ಪರ್ಸನಾಲಿಟಿ ನಂಬರ್, ಡೆಸ್ಟಿನಿ ನಂಬರ್ ಒಂದಕ್ಕೊಂದು ಹೇಗಿದೆ, ಸಪೋರ್ಟಿವ್ ಆಗಿದೆಯಾ, ಸ್ಟ್ರಗಲ್ಸ್ ಕೊಡುತ್ತಾ ಅನ್ನೋದನ್ನ ನೋಡೋಣ. ವಿಡಿಯೋ ಕಳೆದು ಹೋಗೋದಕ್ಕಿಂತ ಮುಂಚೆ ಸೇವ್ ಮಾಡ್ಕೊಳ್ಳಿ. ಇನ್ನ ಮುಂದೆ ಬರುವಂತಹ ಪರ್ಸನಾಲಿಟಿ ನಂಬರ್, ಡೆಸ್ಟಿನಿ ನಂಬರ್ ಕಾಂಬಿನೇಷನ್ ಅಲ್ಲಿ ಬರುವಂತಹ ವಿಡಿಯೋಗಳನ್ನ ನೀವು ನೋಡಬೇಕು, ಮಿಸ್ ಮಾಡ್ಕೋಬಾರ್ದು ಅನ್ನೋದಾದ್ರೆ ಚಾನೆಲ್ನ ಫಾಲೋ ಮಾಡಿ. ಮತ್ತೆ ಸಿಗೋಣ. ಹರ ಹರ ಮಹಾದೇವ.